ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं कृष्णं वन्दे जगद्गुरुम्। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः 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 ಇದು ಈಶ್ವರೋ ಗುರುರಾತ್ಮೇತಿ निधये सर्वविद्यानां विषजे भवरोगिणां गुरवे सर्वलोकानां दक्षिणामूर्तये नमः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परब्रह्म तस्मै श्रीगुरवे नमः। स्थावरं जङ्गमं व्याप्तं यत्किञ्चित् सचराचरं तत्पदं दर्शितं येन तस्मै श्रीगुरवे नमः। चिन्मयं व्यापि यः सर्वं त्रैलोक्यं सचराचरं तत्पदं दर्शितं येन तस्मै श्रीगुरवे नमः। सर्वश्रुतिशिरोरत्नां विराजितपदाम्बुजः वेदान्ताम्बुजसूर्यो यः तस्मै श्रीगुरवे नमः। चैतन्यशाश्वतः शान्तो व्योमातीतो निरञ्जनः बिन्दुनादकलातीतः तस्मै श्रीगुरवे नमः। ज्ञानशक्तिसमारूढः तत्त्वमाला विभूषितः भुक्तिमुक्तिप्रदाता च तस्मै श्रीगुरवे नमः। अनेकजन्म सम्प्राप्त कर्मबन्धविदाहिने आत्मज्ञानप्रदानेन तस्मै श्रीगुरवे नमः। शोषणं स्थापनं सारसम्पदः
गुरोपादोदकं सम्यक् श्रीगुरवे नमः। न गुरोरधिकं तत्त्वं न गुरोरधिकं तपः तत्त्वज्ञानात् परं नास्ति तस्मै श्रीगुरवे। मन्नाद श्रीजगन्नाथः मद्गुरु श्रीजगद्गुरु मदात्मा सर्वभूतात्मा तस्मै श्रीगुरवे नमः। गुरुरादिरनादिश्च गुरुर्परमदैवतं गुरोः परतरं नास्ति तस्मै श्रीगुरवे नमः। त्वमेव माता च पिता त्वमेव बन्धुश्च सखा त्वमेव विद्या द्रविणं त्वमेव सर्वं मम देव त्वमेव सर्वं। ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಗುರುಪೂರ್ಣಿಮೆನ ಇವತ್ತು ನಾವೆಲ್ಲ ಸೇರಿ ಇಲ್ಲಿ ನಮ್ಮ ದಾರಿದೀಪವಾದಂತಹ ಆಧ್ಯಾತ್ಮ ದಾರಿಯಲ್ಲಿ ನಮಗೆ ನಡೆಯೋದಕ್ಕೆ ಮತ್ತು ನಮ್ಮ ಮುಖ್ಯ ಗುರಿಯಾದ ಜೀವನದ ಪರಮಗತಿಯಾದ ಭಗವಂತನ ಪಾದ ಅಂತಿರೋ ಮೋಕ್ಷ ಅಂತಿರೋ ಅದನ್ನ ಪಡೆಯೋದಕ್ಕೆ ನಮ್ಮನ್ನ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂತಹ ಸಂಪೂರ್ಣವಾದ ಗುರು ಪರಂಪರೆಗೆ ನಮ್ಮ ಅನಂತಾನಂತ ವಂದನೆಗಳು. ನಾನು ಈಗ 2 ದಿನದ ಹಿಂದೆ ನಡೆದ ಸತ್ಸಂಗದಲ್ಲಿ ಆಚಾರ್ಯ ಶಂಕರರ ಮತ್ತು ಅವರ ಶಿಷ್ಯರಿಗೆ ಗುರುವಿನ ಮೇಲೆ ಹೇಗೆ ಭಕ್ತಿ ಇತ್ತು, ಶ್ರದ್ಧೆ ಇತ್ತು ಅನ್ನೋದನ್ನ ಮಾತಾಡಿದೀನಿ. ಅದು ಶೇರ್ ಮಾಡಿದೀನಿ ಗ್ರೂಪ್ ಅಲ್ಲಿ, ಅದನ್ನ ಕೇಳಿಸ್ಕೊಳ್ಳಿ. ಅದು ಶಂಕರರ 4 ಶಿಷ್ಯರು, ನಿಮಗೆಲ್ಲ ಗೊತ್ತಿದೆ. ಪದ್ಮಪಾದಾಚಾರ್ಯರು, ಸುರೇಶ್ವರಾಚಾರ್ಯರು, ತೋಟಕಾಚಾರ್ಯರು ಮತ್ತು ಹಸ್ತಾಮಲಕ. ಇವರ 4 ಜನರ ವಿಷಯವನ್ನ ಅಲ್ಲಿ ಮಾತಾಡಿದೀನಿ, ಗ್ರೂಪ್ ಅಲ್ಲಿ ಶೇರ್ ಮಾಡಿದೀನಿ. ಅದನ್ನ ಕೇಳಿಸ್ಕೊಳ್ಳಿ. ಇವತ್ತು ಅವರೆಲ್ಲರ ಗುರುವಾದ ಆಚಾರ್ಯ ಶಂಕರರಿಗೆ ಅವರ ಗುರುವಿನ ಮೇಲೆ ಎಂತಹ ಭಕ್ತಿ ಶ್ರದ್ಧೆ ಇತ್ತು ಅನ್ನೋದನ್ನ ನೋಡೋಣ. ಶಂಕರರು ಇದ್ದ ಕಾಲ, ಅವರು ಹುಟ್ಟಿದ್ದು ಕಾಲಟಿ 788 ಆಫ್ಟರ್ ಕ್ರೈಸ್ಟ್, AD 788ರಿಂದ 820, 32 ವರ್ಷಗಳು. ಅವರು ಕಾಲಟಿಯಲ್ಲಿ ಹುಟ್ಟಿದ್ರು. ನಿಮಗೆಲ್ಲ ಗೊತ್ತಿರೋ ಹಾಗೆ ತಾಯಿಯಿಂದ ಪರ್ಮಿಷನ್ ತಗೊಂಡು ಸನ್ಯಾಸಾಶ್ರಮ ತಗೋತೀನಿ ಅಂತ ಹೇಳಿ ಕಾಲಟಿಯಿಂದ ಹೊರಟ್ರು. ತನ್ನ ಗುರುವಾದ ಗೋವಿಂದ ಭಗವತ್ಪಾದರ ದರ್ಶನಕ್ಕಾಗಿ ನರ್ಮದಾ ನದಿ ತೀರ ಅಲ್ಲಿ ಬಂದು ಗುರು ಇವರಿಗೆ ಕಾಯ್ತಾ ಇದ್ರೇನೋ ಅಂತ. ಎಂತಹ ಶಿಷ್ಯ ಗುರುವಿಗೆ ಅಲ್ಲಿ ಹೋಗ್ತಾರಂತೆ. ಗುರುವಿನ ಗುಹೆಯ ಮುಂದೆ ಗುರು ಪಾದುಕೆಗಳನ್ನ ನೋಡಿ ಕಣ್ಣಲ್ಲಿ ನೀರು ತುಂಬಿ ಅಲ್ಲಿಗೆ ಆ ಪಾದುಕೆಗಳಿಗೆ ವಂದನೆ ಮಾಡ್ತಾರೆ. ಅದಕ್ಕೆ ಗುರು ಪಾದುಕಾ ಸ್ತೋತ್ರ ಓದ್ತೀರ ನೀವೆಲ್ಲ. ಆಮೇಲೆ ಗುರುಗಳು ಈ ಶಿಷ್ಯನಿಗಾಗಿ ಕಾಯ್ತಾ ಇದ್ರೇನೋ ಅನ್ನೋ ಹಾಗೆ, ಯಾರು ನೀನು ಅಂತಾರೆ. ಅವಾಗ ಏನು ರಚನೆ ಮಾಡಿದ್ರು ಅಂತ ನಿಮ್ಗೆಲ್ಲ ಗೊತ್ತಿದೆ. ಏನು? ಮನೋಬುದ್ಧಿರ ಅಹಂಕಾರ ಚಿತ್ತಾನಿ ನಾನಂ ಚಿದಾನಂದ ರೂಪಂ ಶಿವೋಹಂ ಅಂತಹ ಮಹಾಮಹಿಮರಾದ ಶಂಕರಾಚಾರ್ಯರು ಅವರ ಗುರುಗಳ ಜೊತೆ ಹೇಗಿದ್ದರು ಅನ್ನೋದನ್ನ ನೋಡೋಣ. ಗುರುಗಳು ಇವರು ಬಂದ್ಮೇಲೆ ಶಿಷ್ಯನಿಗೆ, ಅವರಿಗೆ ನೋಡಿದ ತಕ್ಷಣ ಗೊತ್ತಾಯ್ತಂತೆ, ಇವನು ಪರಮೇಶ್ವರನ ಅಂಶ, ಶಿವನ ಅಂಶದಿಂದ ಅವತಾರ ತಾಳಿ ಬಂದಿದ್ದಾನೆ, ಇವನಿಂದ ಮಹಾ ದೊಡ್ಡ ಜಗತ್ ಕಾರ್ಯಗಳು ನಡಿಬೇಕಾಗಿದೆ ಅಂತ. ಆದರೆ ಒಂದು ಘಟನೆಗಾಗಿ ಗುರು ಕಾಯ್ತಾ ಇದ್ರಂತೆ. ಶಿಷ್ಯನ ಒಂದು ವೈಭವವನ್ನ, ಶಿಷ್ಯ ಪರಮೇಶ್ವರನ ಅಂಶ ಅಂತ ಜಗತ್ತಿಗೆ ತೋರ್ಸೋದಕ್ಕೆ ಗುರು ಕಾಯ್ತಾ ಇದ್ರಂತೆ. ಒಂದು ಘಟನೆಗಾಗಿ ಬಂದ ಶಿಷ್ಯನಿಗೆ ಉಪನಿಷತ್ತು ಗೋವಿಂದ ಭಗವತ್ಪಾದರು ಶಂಕರಾಚಾರ್ಯರ ಗುರುಗಳು. ಗೋವಿಂದ ಭಗವತ್ಪಾದರ ಗುರು ಯಾರು?
ಗೌಡಪಾದರಿಂದ ತಾನು ಏನೇನು ಕಲಿತಿದ್ರೋ ಅದನ್ನ ನಿಸ್ವಾರ್ಥವಾಗಿ ಶಿಷ್ಯನಿಗೆ ಎಲ್ಲವನ್ನ ಧಾರೆ ಎರಿತಾರೆ ಗೋವಿಂದ ಭಗವತ್ಪಾದರು. ಏನು ಕೊಡ್ಬೇಕಾಗಿರಲ್ಲ, ಅವ್ರಿನ್ನು ಹೇಳ್ತಿರ್ಲಿಕ್ಕಿಲ್ಲ, ಶಿಷ್ಯನಿಗೆ ಎಲ್ಲ ಅರ್ಥ ಆಗೋಗ್ತಿತ್ತಂತೆ. ಉಪನಿಷತ್ತು ಭಾಷ್ಯ, ಆಮೇಲೆ ಬ್ರಹ್ಮಸೂತ್ರಗಳು ಅದರ ಭಾಷ್ಯ, ಎಲ್ಲವನ್ನ ಅರ್ಥವನ್ನ ಹೇಳ್ಬಿಟ್ರಂತೆ ಗುರುಗಳು. ಆಮೇಲೆ ಮಹಾವಾಕ್ಯ ಚಿಂತನೆ, ಮಹಾವಾಕ್ಯ 4 ಮಹಾವಾಕ್ಯಗಳಿದೆ, ಹೇಳ್ತೀರಾ? ಹೇಳಿ. ಅವ್ರು ಹೇಳಿದ್ದು ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ. ಈ 4 ಮಹಾವಾಕ್ಯಗಳ ಚಿಂತನೆಯನ್ನ ಇದೇ ಅದ್ವೈತ ವೇದಾಂತಕ್ಕೆ 4 ಕಂಬಗಳ ತರ ಇದರ ಮೇಲೆ ಇಟ್ಕೊಂಡು ಸಿದ್ಧಾಂತವನ್ನ ಜ್ಞಾನವನ್ನ ಪ್ರಚಾರ ಮಾಡು ನೀನು ಅಂತ ಶಿಷ್ಯನಿಗೆ ಹೇಳಿ, ನಂತರ ನನ್ನ ಗುರುವಿನ ತರ ನೀನ್ ಇರ್ಬೇಡಪ್ಪ, ನಾವು ಒಂದೇ ಜಾಗದಲ್ಲಿದ್ದು ಪ್ರವಚನ ಮಾಡ್ತಿದ್ವಿ, ನೀನು ದೇಶ ಸಂಚಾರ ಮಾಡು, ಲೋಕ ಕಲ್ಯಾಣಾರ್ಥವಾಗಿ ಪರ್ಯಟನೆ ಮಾಡು, ಎಲ್ಲ ಕಡೆ ಈ ಜ್ಞಾನವನ್ನ ಪ್ರಸಾರ ಮಾಡು. ಅಷ್ಟೇ ಅಲ್ಲ, ನಾವು ಬರೀ ಉಪದೇಶ ಮಾಡಿದ್ವಿ, ನೀನು ಅದನ್ನೆಲ್ಲ ಬರೀ ಡಾಕ್ಯುಮೆಂಟ್ ಮಾಡು, ಭಾಷ್ಯಗಳನ್ನ ಬರೀ ಅಂತ ಶಿಷ್ಯನಿಗೆ ಹೇಳಿದರು. ನಿನ್ನ ಶಿಷ್ಯವಾಸ ಮುಗಿತು, ಎಲ್ಲ ಕಲ್ತ್ಬಿಟ್ಟೆ ನೀನು. ಆದರೆ ಚಾತುರ್ಮಾಸ ಈಗ ನಡೀತಾ ಇದೆ. ಚಾತುರ್ಮಾಸ ಈಗ ಮುಗಿದ್ ಬಿಡ್ಲಿ, ಆಮೇಲೆ ಸಿಮೋಲ್ಲಂಘನ ಅಂತಾರೆ, ಅದು ಮಾಡಿ ನೀನು ಬದರಿಯ ಕಡೆ ಪ್ರಯಾಣ ಮಾಡು. ಎಲ್ಲಿ ಕೂತು ವೇದ ವ್ಯಾಸರು ಬ್ರಹ್ಮಸೂತ್ರವನ್ನು ಬರೆದರೋ ಅದೇ ಜಾಗದಲ್ಲಿ ಕುತ್ಕೊಂಡು ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನ ಬರೆ ಅಂತ ಶಿಷ್ಯನಿಗೆ ಹೇಳ್ತಾರೆ. ಆಯ್ತು ಅಂತ ಗುರುವಿನ ಆಶ್ರಮದಲ್ಲಿ ಕಾಯ್ತಾ ಇರ್ತಾರೆ ಆಚಾರ್ಯರು. ಚಾತುರ್ಮಾಸ ಮಹಾ ಅಂದ್ರೆ ಮಹಾ ಮಳೆ ಬರ್ತಾ ಇರುತ್ತೆ, ಆದ್ರಿಂದನೇ ಗುರುಗಳೆಲ್ಲ ಒಂದು ಜಾಗದಲ್ಲಿ ಇರೋದು. ಈ ಚಾತುರ್ಮಾಸದ ವಿಷಯ ಬಂದಾಗ ಒಂದು ಘಟನೆಯನ್ನ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಗುರುಗಳು ಚಾತುರ್ಮಾಸದಲ್ಲಿ ಒಂದು ಜಾಗದಲ್ಲಿ ಇದ್ದು ದೇವರ ಪೂಜೆ ಮತ್ತೆ ಸಾಧನೆಯನ್ನ ಮಾಡ್ಕೋತಾರೆ. ಈ ಸಮಯದಿಂದ, ಈಗ ಮೊನ್ನೆ ಶುರುವಾಯ್ತಲ್ಲ, ಈ ಸಮಯದಿಂದ ಮುಂದಿನ ಪೊಂಗಲ್ ತನಕ ಏನಂತಾರೆ, ದಕ್ಷಿಣಾಯನ ಕಾಲದಲ್ಲಿ ನೀವು ಸಾಧನೆಯನ್ನ ಮಾಡಬೇಕು. ಸಾಧನೆಯನ್ನ, ದೇವರ ಪೂಜೆ, ಜಪ, ಅಧ್ಯಯನ ಇದು ಮಾಡ್ಬೇಕು. ಆ ಪೊಂಗಲ್ನ ಸುಗ್ಗಿಯ ಒಂದು ಸಿಂಬಾಲಿಕ್ ಮೀನಿಂಗ್ ಏನ್ ಗೊತ್ತಾ, ಅದು ಕಡೆ ಇದ್ ಮಾಡ್ತಾರೆ, ಭತ್ತ ಎಲ್ಲ ಫಸಲ್ ಬಂದಿರತ್ತೆ, ತಗೊಂಡ್ ಪೊಂಗಲ್ ಮಾಡ್ತಾರೆ. ಪೊಂಗಲ್ ಮಾಡಿ ತಿನ್ಬಿಡೋದಲ್ಲ, ಅದರ ಅರ್ಥ ಏನ್ ಗೊತ್ತಾ, ಈ 6 ತಿಂಗಳು ದಕ್ಷಿಣಾಯನದಲ್ಲಿ ನೀವು ಏನೇನು ಸಾಧನೆ ಮಾಡಿದ್ದೀರೋ ಆ ಸಮಯದಲ್ಲಿ ಉತ್ತರಾಯಣದಲ್ಲಿ ಪರಮಾತ್ಮ ನಿಮಗೆ ಅದರ ಫಲವನ್ನ ಕೊಡ್ತಾನೆ ಅಂತ. ಆದ್ರಿಂದ ದಯವಿಟ್ಟು ನಾನು ಹೇಳ್ತೀನಿ, ನೀವೆಲ್ಲ ತುಂಬಾ ದಿನದಿಂದ ಕ್ಲಾಸಿಗೆ ಬರ್ತಾ ಇದ್ದೀರಾ. ಈ ಒಂದು ಚಾತುರ್ಮಾಸದ ಸಮಯದಲ್ಲಿ ಗುರುವಿನ ದರ್ಶನ ಮಾಡ್ಬೇಕು, ಗುರುಗಳ ದರ್ಶನಕ್ಕಾಗಿ ಹೋಗ್ಬೇಕು. ಐ ಥಿಂಕ್ ಹರಿಹರಪುರದ ಗುರುಗಳು ಬಂದಿದ್ದಾರೆ ಇಲ್ಲಿ ಜಯನಗರ 2nd ಬ್ಲಾಕ್ ಅಲ್ಲಿ ರಾಮ ಮಂದಿರಕ್ಕೆ 2 ತಿಂಗಳು ಇರ್ತಾರೆ. ಅಲ್ಲಿ ನಾವು ಚಾತುರ್ಮಾಸಕ್ಕೆ ಬಂದು ಕೂತಿದ್ದಾರೆ. ಒಂದಿನ ನಾವು ಕ್ಲಾಸ್ನವರೆಲ್ಲ ಹೋಗಿ ಗುರುಗಳ ದರ್ಶನ ಮಾಡಿ ಬರೋಣ. ನೀವೆಲ್ಲ ಒಪ್ಪಿದ್ರೆ ಶೃಂಗೇರಿಗೆ ಹೋಗಿ ಜಗದ್ಗುರುಗಳ ದರ್ಶನ ಮಾಡ್ಬೋದು. ಈ ಚಾತುರ್ಮಾಸದಲ್ಲಿ ಮಾಡ್ಬೇಕು ಅದನ್ನ. ಅವರು ತಪೋನಿಷ್ಠರಾಗಿರ್ತಾರೆ, ಅಂತಹವರ ದರ್ಶನ ನಮಗೆ ಮಹಾಭಾಗ್ಯ. ಸನ್ಯಾಸಿಗಳು ಮಾಡ್ಕೋತಾರ ಬಿಡ್ರಿ ಚಾತುರ್ಮಾಸ, ನಮಗೇನು ಅನ್ಬೇಡಿ. ನಾವು ಆಧ್ಯಾತ್ಮ ಸಾಧನೆಯಲ್ಲಿ ಇರೋದ್ರಿಂದ ಒಂದು ಮಾತು ಹೇಳ್ತೀನಿ, ಏನಾದ್ರೂ ಈ 2-3 ತಿಂಗಳು ನಿಮ್ಮ ಮನಸ್ಸಿಗೆ ಒಪ್ಪೋ ಹಾಗೆ ಒಂದು ಸಾಧನೆಯನ್ನ ಮಾಡಿ, ದಯವಿಟ್ಟು ಮಾಡಿ. ಎಲ್ಲರಿಗೂ ಕೇಳ್ಕೊತೀನಿ ನಾನು. ನಮ್ಮ ತಾಯಿ ಮನೆ ನಾವು ಮಾಧ್ವರು, ನಮ್ಮ ಇದ್ರಲ್ಲಿ ಚಾತುರ್ಮಾಸ ಯಾವ ತರ ಅಂದ್ರೆ, 1 ತಿಂಗಳು ಹಾಲು ಕುಡಿಬಾರ್ದು, 1 ತಿಂಗಳು ಮೊಸರು ತಿನ್ಬಾರ್ದು, 1 ತಿಂಗಳು ವೈಷ್ಣವ ಪದ್ಧತಿ ಅದು. ಆ ತರ ಅಷ್ಟೊಂದು ಕಠಿಣ ಏನು ಬೇಡ. ಕೆಲವರ ದೇಹಕ್ಕೆ ಅದು ಇದು ಆಗಲ್ಲ, ಹಾಲು ಮೊಸರು ತಿಂದೆ ಹೋದ್ರೆ ಕೆಲವ್ರಿಗೆಲ್ಲ ದೇಹದಲ್ಲಿ ಅಸಿಡಿಟಿ, ಆ ತರದ್ ಏನೂ ನಾನು ಹೇಳಲ್ಲ. ಇದನ್ನ ನುಚ್ಚೂರು ವೆಂಕಟರಾಮನ್ ಹೇಳಿದ್ರು, ಅದನ್ನ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಅವ್ರು ಏನ್ ಹೇಳಿದ್ರು ಅಂದ್ರೆ, ಏನಾದ್ರು ಒಂದು ಸಾಧನೆ ಮಾಡಿ, 2 ತಿಂಗಳು ಇಟ್ಕೊಳ್ಳಿ. ಯಾಕೆಂದ್ರೆ ವೈಷ್ಣವರು 4 ತಿಂಗಳು ಮಾಡ್ತಾರೆ, ಇವರಲ್ಲಿ ಒಂದು ಪಕ್ಷಕ್ಕೆ 1 ತಿಂಗಳು ಅಂತ ತಗೊಂಡು 2 ತಿಂಗಳ ಕಾಲ ನಾನು ನಿತ್ಯ ಜಪ ಮಾಡ್ತೀನಿ, ನಾನು ನಿತ್ಯ ಭಗವದ್ಗೀತೆ ಓದ್ತೀನಿ, ಇಲ್ಲ ನೀವೆಲ್ಲ ನಾರಾಯಣಿ ಓದ್ತೀರಾ, ದಿನಕ್ಕೆ 1 ದಶಕ ಓದ್ತೀನಿ, ಇಲ್ಲ ಭಗವದ್ಗೀತೆಯ 1 ಅಧ್ಯಾಯ ದಿನಾ ಓದ್ತೀನಿ, ಇಲ್ಲ ಭಾಗವತವನ್ನ ಕೇಳ್ತೀನಿ, ಇಲ್ಲ ನಿಷ್ಠೆಯಿಂದ ಜಪ ಮಾಡ್ತೀನಿ. ಇದು ನನ್ನ ಸಾಧನೆಯಲ್ಲಿ ನನ್ನ ತಪಸ್ಸು ಶ್ರೀಕೃಷ್ಣ.
ಗುರುಗಳು ಮಾಡ್ತಾರೆ ದೊಡ್ಡ ತಪಸ್ಸು ಲೋಕ ಕಲ್ಯಾಣಕ್ಕಾಗಿ. ನನ್ನ ತಪಸ್ಸು ನಾನು ಏನಾದ್ರೂ ಒಂದು ನನ್ನ ದೇಹಕ್ಕೆ ಮನಸ್ಸಿಗೆ ಬುದ್ಧಿಗೆ ತುಂಬಾ ಹಿಂಸೆ ಆಗದೆ ಇರೋ ಹಾಗೆ ಏನೋ ಒಂದು ಕೆಲಸ. ರಮಣರು ಹೇಳ್ತಿದ್ದಿತ್ತು ಯಾವ ನಿಯಮ ಯಮಗಳನ್ನೂ ಹೇಳ್ತಿರ್ಲಿಲ್ಲ. ಅವ್ರು ಹೇಳ್ತಿದ್ದಿದ್ ಒಂದೇ ರಮಣ ಮಹರ್ಷಿಗಳು ಯಾವತ್ತೂ ಅವ್ರು ಯಾವ್ದಕ್ಕೂ ಏನು ಹಿಂಗ್ ಮಾಡ್ಬೇಡ ಹಂಗ್ ಮಾಡ್ಬೇಡ ಉಪವಾಸ ಮಾಡು ಏನು ಹೇಳಿಲ್ಲ. ಒಂದೇ ಹೇಳಿದ್ದು ಆಹಾರ ನಿಯಮ. ಸ್ವಲ್ಪ ಲಘು ಆಹಾರವನ್ನ ತಗೋತೀನಿ, ಅಥವಾ ಕೆಲವರು ಒಂದ್ ಹೊತ್ತು ರಾತ್ರಿ ಊಟ ಬಿಡ್ತೀನಿ. ಏನು ಸುಮ್ನೆ ಎಲ್ಲ ಎಕ್ಸಾಂಪಲ್ ಕೊಡ್ತಿದ್ದೀನಿ, ನಿಮಗೆ ಯಾವುದು ಅನುಕೂಲನೋ ಅದು ಮಾಡಿ. ರಮಣರು ಹೇಳ್ತಿದ್ದಿದ್ ಒಂದು ಆಹಾರದಲ್ಲಿ ನಿಯಮ ಸಾಧಿಸಿ ಸಾತ್ವಿಕ ಆಹಾರ ಊಟ ಮಾಡಿ ಅಂತ. ಅದನ್ನ ಮಾಡಕ್ಕಾಗ್ಲಿಲ್ವಾ, ಏನಾದ್ರೂ ಒಂದು ಓದಿ, ಇಲ್ಲ ಜಪ ಮಾಡ್ತಿದ್ರೆ ನಿಷ್ಠೆಯಿಂದ ಮಾಡಿ, ಇಲ್ಲ ಭಗವದ್ಗೀತೆ ಓದಿ ಒಂದು ಅಧ್ಯಾಯವನ್ನ ದಿನ, ಇಲ್ಲ ಜಪವನ್ನ ಮಾಡಿ. ನಾಮಸ್ಮರಣೆ ಬಹಳ ದೊಡ್ಡ ಜಪ ಅದು, ಅದನ್ನ ಮಾಡಿ. ಏನಾದ್ರೂ ಒಂದು ಸಾಧನೆಯನ್ನ ಮಾಡ್ತೀನಿ ನಾನು ಅಂತ ಸಂಕಲ್ಪವನ್ನ ಮಾಡ್ಕೊಂಡು ಗುರುಗಳ ಮುಂದೆ ಒಪ್ಸಿ ಅದನ್ನ. ಯಾಕೆಂದ್ರೆ ಬಲ ಬರುತ್ತವಾಗ, ಯಾಕೆಂದ್ರೆ ಅವ್ರು ನೋಡ್ತಾ ಇದ್ದಾರೆ, ಶ್ರೀ ಕೃಷ್ಣ ನೋಡ್ತಾ ಇದ್ದಾನೆ. ಅದನ್ನ ಒಪ್ಸಿ ನಾನು ಮಾಡ್ತೀನಿ ದಿನಕ್ಕೆ ಒಂದು ಅಂತ 2 ತಿಂಗಳ ಕಾಲ ಮಾಡಿ ನೋಡಿ. ಅದು ನೀವು ಮಾಡಿದಂತ ಸಾಧನೆ ತಪ ಹೇಗಿರ್ಬೇಕು ಅಂದ್ರೆ ನಿಮಗೆ ತೃಪ್ತಿಯನ್ನ ಕೊಡಬೇಕು, ಆನಂದವನ್ನ ಕೊಡಬೇಕು. ಅಯ್ಯಪ್ಪ ಮುಂದಿನ ವರ್ಷ ಇದ್ ಮಾಡಲ್ಲ ಅನ್ಸ್ಬಾರ್ದು, ಇನ್ನು ಜಾಸ್ತಿ ಮಾಡೋಣ ಅನ್ಸ್ಬೇಕು. ಕೆಲವು ವ್ರತಗಳು ಹಾಗ ಅನ್ಸತ್ತಲ್ವಾ, ಯಪ್ಪ ನಾ ನೆಕ್ಸ್ಟ್ ಇಯರ್ ಇಂದ ಇದ್ ಮಾಡಲ್ಲ ಅಂತ, ಹಾಗ ಅನಿಸ್ಬಾರ್ದು. ಆ ತರ ತಪ ಬೇಡ. ನಿಮ್ಮ ಮನಸ್ಸಿಗೆ ನಿಮ್ಮ ಸ್ವಭಾವಕ್ಕೆ ಯಾವುದು ಸೂಕ್ತವೋ ಅದು ಮಾಡಿ. ಈಗ ನನಗೆ ಸಾತ್ವಿಕ ಆಹಾರ ಅದೇನ್ ಪ್ರಾಬ್ಲಮ್, ಅದೇ ಮಾಡೋದ್ರಿಂದ ನಾನು ಏನಾದ್ರು ಬೇರೆ ಮಾಡ್ಬೇಕು. ಇನ್ನು ಹೆಚ್ಚಿನ ಜಪ ಮಾಡ್ತೀನಿ, ಶ್ರದ್ಧೆ ಇಲ್ಲ, ಇನ್ನು ಹೆಚ್ಚಿನ ಶ್ರದ್ಧೆಯಿಂದ ಜಪ ಮಾಡ್ಬೇಕು, ಇಲ್ಲ ಏನಾದ್ರೂ ಓದ್ಬೇಕು, ಇಲ್ಲ ಧ್ಯಾನವನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಟ್ರೈ ಮಾಡೋಣ, ಗುರುವಿಗೆ ಒಪ್ಸೋಣ. ಯಾರಾದ್ರೂ ನಿಮ್ಮ ಜಗದ್ಗುರು, ಶಂಕರಾಚಾರ್ಯರಾಗ್ಬೋದು, ರಮಣ ಭಗವಾನರಾಗ್ಬೋದು, ಯಾರನ್ನಾರು ಮನಸ್ಸಲ್ಲಿ ಇಟ್ಕೊಂಡು ಒಂದು ಪ್ರಾಂಸ ಮಾಡ್ಕೊಂಡು ಒಂದು ಸಾಧನೆ, ಏನು ಅದರಿಂದ ಲಾಭ ಏನಿಲ್ಲ, ನಿಮ್ಮ ಆಧ್ಯಾತ್ಮ ಸಾಧನೆಗೆ ಒಂದು ಹೆಜ್ಜೆ ಆಗುತ್ತೆ. ಸರಿ, ಶಂಕರಾಚಾರ್ಯರು ಬಂದ್ರು, ಗುರುವಿನ ಹತ್ರ ಪಾಠ ಕಲ್ತ್ರು. ಗುರು ಚಾತುರ್ಮಾಸ ಮುಗಿಯೋ ತನಕ ಇರಪ್ಪ ಅಂದ್ರು, ಕಾಯ್ತಾ ಇದ್ರು. ಒಂದು ಮಳೆ 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 ಮಳೆ, ಒಳ್ಳೆ ಕುಂಭದ್ರೋಣ ಮಳೆ ಅಂತಾರೆ ಕನ್ನಡದಲ್ಲಿ. ಇಷ್ಟಿಷ್ಟು ದಪ್ಪ ಹನಿ 6 ತಿಂಗಳಿಂದ ಬೀಳ್ತಾ ಇದೆ ಮನೆ. ಏನು ಹಗಲ್ ಯಾವುದು ಇರುಳು ಯಾವುದು ಅಂತ ಕಾಣದೇ ಇರೋಂತಹ ಮಳೆ ಬರ್ತಾ ಇದೆ. ಮಳೆ ಅಂದ್ರೆ ಮಳೆ. ಎಲ್ಲ ನರ್ಮದಾ ನದಿ ತೀರದಲ್ಲಿ ಎಲ್ಲ ಆಶ್ರಮಗಳು ಇತ್ತು. ಹಾಗೆ ಇವರ ಗುರುವಾದ ಗೋವಿಂದ ಭಗವತ್ಪಾದರ ಆಶ್ರಮನೂ ಇತ್ತು. ಆಶ್ರಮದ ಮೆಟ್ಟುಲ ತನಕ ಬಂದ್ಬಿಡ್ತು ನೀರು, ನರ್ಮದಾ ನದಿ ನೀರು. ಗುರುವಿನ ಕಡೆ ಶಂಕರರು ತಿರುಗಿ ನೋಡ್ತಾರೆ. ಬೇರೆ ಶಿಷ್ಯರೆಲ್ಲ ಆಶ್ರಮದಲ್ಲಿ ಆ ಕಡೆ ಈ ಕಡೆ ಓಡ್ತಿದ್ದಾರೆ, ನೀರ್ನೆಲ್ಲ ಆಚೆ ಹಾಕ್ತಿದ್ದಾರೆ. ಗುರುಗಳು ಧ್ಯಾನಸ್ಥರಾಗಿ ಕೂತ್ಬಿಟ್ಟಿದ್ದಾರೆ, ಬೇಕಂತಾನೆ ಕೂತಿದ್ದಾರೆ. ಶಿಷ್ಯ ಏನು ಮಾಡ್ತಾನೆ ನೋಡೋಣ ಅಂತ ಸಮಾಧಿ ಸ್ಥಿತಿಯಲ್ಲಿ ಕೂತಿದ್ದಾರೆ ಗುರುಗಳು. ಎಲ್ಲರೂ ಆಚಾರ್ಯರಿಗೆ ಗೊತ್ತಾಯ್ತು, ನನ್ನ ಜವಾಬ್ದಾರಿ ಇದು, ನನ್ನ ಗುರು ಈಗ ಸಮಾಧಿಯಲ್ಲಿದ್ದಾರೆ, ಬೇರೆ ಶಿಷ್ಯರನ್ನ ರಕ್ಷಣೆ ಮಾಡುವಂತಹದ್ದು ಅಂತ ನದಿಯ ಹತ್ರ ಹೋದ್ರು. ಹೆಜ್ಜೆನೆ ಇಡದ್ ಬೇಡ, ಅಲ್ಲಿಗೆ ಬಂದ್ಬಿಟ್ಟಿದೆ ನೀರು. ಒಂದು ಸತಿ ಕೈ ಮುಗಿದ್ರು ನರ್ಮದೆಗೆ, ಕುತ್ಕೊಂಡ್ರು. ನರ್ಮದಾ ನದಿ ಎಲ್ಲಿ ಹುಟ್ಟತ್ತೆ ಗೊತ್ತಾ? ಮಧ್ಯಪ್ರದೇಶಲ್ಲಿ ನರ್ಮದಾ ಕುಂಡ್ ಅಂತ ಇದೆ, ಅಲ್ಲಿ ಹುಟ್ಟತ್ತೆ. ಅದನ್ನ ಆ ನದಿಯ ಒಂದು ವಿಶೇಷತೆ ಏನು ಗೊತ್ತಾ? ಅದು ಮಧ್ಯಪ್ರದೇಶದಲ್ಲಿ ಹುಟ್ಟಿ ಮಹಾರಾಷ್ಟ್ರದಲ್ಲೂ ಹರಿಯತ್ತೆ ಅನ್ಸುತ್ತೆ, ಗುಜರಾತ್ ಅಲ್ಲಿ ಜಾಸ್ತಿ ಹರಿಯತ್ತೆ. ಅದೊಂದೇ ನದಿ ಪಶ್ಚಿಮಕ್ಕೆ ಹರಿಯೋದು. ಎಲ್ಲಾ ನದಿಗಳು ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ, ಪೂರ್ವಾಭಿಮುಖ ಎಲ್ಲ ನದಿಗಳು. ಕಾವೇರಿ, ಗಂಗೆ ಎಲ್ಲ ಬೇ ಆಫ್ ಬೆಂಗಾಲ್. ಇದೊಂದು ಮಾತ್ರ ಅರೇಬಿಯನ್ ಸೀ ಸೇರುತ್ತೆ, ನರ್ಮದಾ ನದಿ. ಆ ನರ್ಮದಾ ನದಿಯನ್ನ ಪದ್ಮಾಸನ ಹಾಕಿ ಕೂತ್ರು ಆಚಾರ್ಯರು, ಧ್ಯಾನಸ್ಥರಾದ್ರು, ಮನಸ್ಸಿನಲ್ಲಿ ನರ್ಮದೆಯನ್ನ ನಾಪಿಸ್ಕೊಂಡ್ರು. ನರ್ಮದಾ ಅಷ್ಟಕ ಬರುತ್ತಾ ಓದಕ್ಕೆ? ಬರುತ್ತಾ? ಕೂತ್ರು. ಅದೇನೋ ಒಂದು ಕತೆ ಇದೆ. ಅದು ಹಿಮಾಲಯದಲ್ಲಿ ನರ್ಮದೆ ಅಣ್ಣ ಮದ್ವೆ ಆಗ್ಬೇಕು ಅಂತ ಯಾವ್ದೋ ಒಬ್ಬ ಯಕ್ಷನೋ ಗಂಧರ್ವನೋ, ಅವನು ಬರೋಲ್ವಂತೆ ಆ ಸಮಯಕ್ಕೆ ಸರಿಯಾಗಿ. ಮದುವೆ ನಿಂತು ಹೋಗ್ಬಿಡುತ್ತೆ. ಆಗ ಅವಳಿಗೆ ತುಂಬಾ ನೋವಾಗ್ಬಿಟ್ಟು ಇನ್ನ ನಾನು ಯಾರನ್ನೂ ಮದುವೆ ಆಗಲ್ಲ ಅಂತ ಪ್ರತಿಜ್ಞೆ ಮಾಡಿ ಎಲ್ಲ ನದಿಗಳು ಪೂರ್ವಕ್ಕೆ ಹರಿದರೆ ನಾನು ಪಶ್ಚಿಮವಾಗಿ ಅಂತ ಪುರಾಣ ಕತೆ. ಬಟ್ ಆ ನದಿ ಮಾತ್ರ ಹರಿಯುತ್ತೆ, ಅದಕ್ಕೆ ವರ್ಜಿನ್ ರಿವರ್ ಅಂತಾರೆ. ಅವಳು ಯಾರನ್ನೂ ಮದುವೆ ಆಗಿಲ್ಲ, ಕನ್ಯೆ ಅಂತಾರೆ ನರ್ಮದೆ.
ಆಚಾರ್ಯರು ಕೇಳ್ತಾರೆ ಆ ನರ್ಮದೆಯನ್ನ, ಅಮ್ಮ ನಿನ್ನ ಒಂದು ಸ್ಪರ್ಶ, ನರ್ಮದಾ ಅಂದ್ರೆ ಸುಖವನ್ನು ಕೊಡ್ತಕ್ಕಂಥವಳು, ಮೋದವನ್ನು ಕೊಡ್ತಕ್ಕಂಥವಳು, ಆನಂದ ಕೊಡ್ತಕ್ಕಂಥವಳು, ಭಕ್ತನ ಎಲ್ಲ ಪಾಪಗಳನ್ನ ನಾಶ ಮಾಡ್ತಕ್ಕಂಥವಳು, ಯಾಕಮ್ಮ ಈ ರೀತಿ ರುದ್ರನ ನರ್ತನ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ ನರ್ಮದೆಯನ್ನ. ನರ್ಮದಾ ಪರಿಕ್ರಮ ಅಂತ ಮಾಡ್ತಾರೆ, ಮಾಡ್ತಾರೆ ನರ್ಮದಾ ಪರಿಕ್ರಮ. ಹ ಮಾಡ್ತಾರೆ. ನರ್ಮದಾ ನದಿಗೆ ಪರಿಕ್ರಮ ಮಾಡಿದ್ರೆ ಸಾಕು ಎಷ್ಟೋ ಪುಣ್ಯ ಅಂತಾರೆ. ಅಂತಹ ನರ್ಮದಾ ನದಿಯನ್ನ ಬೇಡ್ಕೋತಾರೆ. ಹಿಂದೆ ಪುರೂರವ ಅಂತ ರಾಜ ಇರ್ತಾನೆ. ಪುರೂರವ ರಾಜ ತಪಸ್ಸು ಮಾಡಿ ಈಶ್ವರನಿಂದ ಕೇಳ್ಕೊತಾನೆ, ಕೈಲಾಸದಲ್ಲಿ ಇದ್ದಂತ ಅತ್ಯಂತ ವಿಧೇಯಳಾದಂತಹ ಶಿವನ ಮಗಳು ಅನ್ಬೋದು, ಶಾಂಕರಿ ಅಂತಾರೆ, ಅತ್ಯಂತ ವಿಧೇಯಳಂತೆ, ಶಿವನ ಆಜ್ಞೆಯನ್ನ ಪರಿಪಾಲನೆ ಮಾಡ್ತಿರ್ತಾಳೆ. ಅವಳನ್ನ ಅವನು ಪುರೂರವ ಕೇಳ್ತಾನೆ, ನರ್ಮದಾ ನದಿಯನ್ನ ಭೂಮಿಯ ಮೇಲೆ ಹರಿಸು ಅಂತ. ಶಿವ ಯಾಕೆ ಅಂತ ಕೇಳ್ತಾನೆ, ಯಾಕೆ ಬರ್ಬೇಕು ಅವಳು ಅಂತ. ಜನಗಳಲ್ಲಿ ಪಾಪ ಜಾಸ್ತಿ, ಜನಕ್ಕೆ ಸದ್ಬುದ್ಧಿ ಬರಲಿ, ಪಾಪ ನಾಶ ಆಗ್ಲಿ, ಮತ್ತೆ ನನ್ನ ಪೂರ್ವಿಕರಿಗೆಲ್ಲ ಸದ್ಗತಿ ಆಗಲಿ, ದಯಮಾಡಿ ಆ ನರ್ಮದೆಯನ್ನ ಹರಿಸು ಅಂತ ಕೇಳ್ತಾನಂತೆ. ಕೈಲಾಸದಿಂದ ಹೋಗು ಅಂತಾನೆ ಶಿವ. ಅವಳು ಬಂದು ವಿಂಧ್ಯ ಪರ್ವತದ ಮೇಲೆ ಬೀಳ್ತಾಳೆ. ಏನು ರಭಸ ಅಂತೆ. ಆಗ ಎಲ್ಲ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಆಗ ತನ್ನ ಒಂದು ರಭಸವನ್ನ ತಗ್ಗಿಸಿ ಭೂಮಿಯ ಮೇಲೆ ಹರಿತಾಳೆ. ಅಂತಹವಳು ನೀನು, ಶಿವನಿಂದ ಆಶೀರ್ವಾದ ಪಡೆದು ಬಂದವಳು ನೀನು. ನೀನು ಯಾಕೆ ಈ ತರ ರುದ್ರ ನರ್ತನ ಮಾಡ್ತಿದ್ಯಾ ಅಂತ ಆಚಾರ್ಯರು ಕೇಳ್ತಾರೆ. ಆ ಒಂದು ಶ್ಲೋಕದ ಕೊನೆಯ ಪ್ರತಿಯೊಂದು, ನರ್ಮದಾ ಅಷ್ಟಕದ ಕೊನೆಯಲ್ಲೇ ಬರೋ ಪ್ರತಿಯೊಂದು ಲೈನಲ್ಲೂ ಬರೋದು ಈ ತರ, ತ್ವದೀಯ ಪಾದ ಪಂಕಜಂ ನಮಾಮಿ ದೇವಿ ನರ್ಮದೆ ಅಂತ ಬರುತ್ತೆ. ತ್ವದೀಯ ಪಾದ ಪಂಕಜಂ ನಮಾಮಿ ದೇವಿ ನರ್ಮದೆ ಅಂತ ಬರುತ್ತೆ. ಆಗ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಸಡನ್ ಆಗಿ ಮಿಂಚು ಗುಡುಗು ಬರ್ತಾ ಇರುತ್ತೆ. ಆದ್ರೆ ತುಂಬಾ ಜೋರಾಗಿ ಪಳ್ಳಂತ ಒಂದು ಮಿಂಚು ಹೊಡೆಯುತ್ತೆ. ಆ ನದಿಯ ಮಧ್ಯದಲ್ಲಿ ಒಂದು ತಾವರೆ ಕಾಣಿಸ್ಕೊಳ್ಳುತ್ತೆ. ತಾವರೆ ಮಧ್ಯದಿಂದ ಬಿಳಿಯ ಬಣ್ಣದ ಜರತಾರಿ ಸೀರೆ ಉಟ್ಟು ಬರ್ತಾಳೆ ನರ್ಮದೆ. ಬಂದು ಕೈಯಲ್ಲಿ ಒಂದು ಕಳಶ ಹಿಡ್ಕೊಂಡಿರ್ತಾಳೆ. ಆಚಾರ್ಯರನ್ನ ನೋಡಿ ನಕ್ಕಿ ಕೇಳ್ತಾಳೆ, ನೀವ್ ಯಾಕೆ ನನ್ನನ್ನ ಪ್ರಾರ್ಥನೆ ಮಾಡ್ತಿದ್ದೀರಾ? ನೀವು ಪರಮೇಶ್ವರನ ಅಂಶ, ನಾನು ನೀವು ಹೇಳದಂಗೆ ಕೇಳ್ತೀನಿ, ಏನ್ ಮಾಡ್ಬೇಕು ಹೇಳಿ ಅಂತಾಳೆ. ಆಗ ಆಚಾರ್ಯರು ಹೇಳ್ತಾರೆ, ನೀನು ಪ್ರವಾಹ ತಗ್ಸು, ಜನಗಳಿಗೆ ತೊಂದರೆ ಆಗ್ತಿದೆ ನಿನ್ನಿಂದ ಅಂತ. ಆಗ ನಾನೇನ್ ಮಾಡ್ಲಿ, ಒಂದೇ ಸಮ ಮಳೆ ಬರ್ತಾ ಇದೆ, ವರುಣ ದೇವನಿಗೆ ಹೇಳಿ ನಾನೇನ್ ಮಾಡ್ಲಿ ಅಂತ ಕೇಳ್ತಾಳೆ. ಆಗ ಆಚಾರ್ಯರು ವರುಣನ ಕಡೆ ತಿರುಗಿ ನೋಡ್ತಾರೆ. ಹಿಂದೆ ಒಂದು ಸಲ ಸಹ ವರುಣ ಅವರಿಗೆ ಪ್ರತ್ಯಕ್ಷನಾಗಿರ್ತಾನೆ. ಯಾವಾಗ? ಮೊಸಳೆ ಅಲ್ಲ, ಅದಕ್ಕೆ ಹಿಂದೆ ಸ್ವಲ್ಪ. ತಾಯಿ ನದಿಗೆ ಹೋಗ್ತಾ ಇರ್ತಾರೆ ಆ ತರ ಒಂದು ಸಲ ವರುಣನನ್ನ ನೋಡ್ತಾರೆ. ಹೀಗೆ ಫುಲ್ಲು ಕತ್ಲೆ ಆಗಿದ್ದೆಲ್ಲ ಆಗಿ ಮಳೆ ಎಲ್ಲ ನಿಂತು ಹೋಗಿ ಪೂರ್ತಿ ಬೆಳಕಾಗ್ಬಿಡುತ್ತೆ. ಎಲ್ಲಾ ಜನಗಳು, ಎಲ್ಲ ಆಶ್ರಮದ ಶಿಷ್ಯರು ಎಲ್ಲರೂ ನೋಡ್ತಿರ್ತಾರೆ ಬಂದು ನಿಂತು. ಆಚಾರ್ಯರಿಗೆ ಏನು ಗೊತ್ತಾಗಲ್ಲ. ಪದ್ಮಾಸನ ಹಾಕಿ ಕೂತು ವರುಣನನ್ನ ಮಳೆಯನ್ನ ನಿಲ್ಲಿಸ್ತಾರೆ. ಆದರೂ ಇವಳ ಆರ್ಭಟ ಕಮ್ಮಿ ಆಗಲ್ಲ ನರ್ಮದೆದು. ಮಳೆ ಬಿದ್ದು 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 ನೀರು ತುಂಬಿ ಹರಿತಾ ಇರುತ್ತೆ. ಈಗಾದ್ರೂ ನಿಲ್ಸು ಅಂತಾರೆ. ಆಗ ಅವಳು ಹೇಳ್ತಾಳೆ, ತುಂಬಿಟ್ಟಿದೆ, ನಾನೇನ್ ಮಾಡ್ಲಿ, ನನ್ನ ಸ್ವಭಾವ ಹಂಗೆ ಉಕ್ಕಿ ಹರಿಯೋದು ಅಂತ. ಆಯ್ತು ಅಂತ ಹೇಳಿ ಕಮಂಡಲ ಇಡ್ತಾರೆ. ಕಮಂಡಲ ಗೊತ್ತಾ? ಎಷ್ಟು ಚಿಕ್ಕ ಬಾಯಿ ಅದಕ್ಕೆ. ಅದ್ ಎಲ್ಲಿತ್ತೋ ಅಷ್ಟು ನೀರು ಆ ಕಮಂಡಲದೊಳಗೆ ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ನದಿ ಪೂರ್ತಿ ಪ್ರವಾಹ ತಗ್ಗಿ ನೀರೆಲ್ಲ ಹೊಟ್ಟೋಗತ್ತೆ, ಎಲ್ಲ ನಾರ್ಮಲ್ ಆಗ್ಬಿಡುತ್ತೆ. ಅಲ್ಲ ಕೂತ ಶಿಷ್ಯ ಅಂದ್ರೆ ಎಲ್ಲ ಓಡಿ ಬಂದು ಏನ್ ಮಾಡಿದ್ರಿ ನೀವು ಅಂತ ಕೇಳ್ತಾರೆ. ಯಾರೋ ಬಂದ್ರಲ್ಲ, ಏನ್ ಮಾಡಿದ್ರಿ ನೀವು ಅಂತ ಕೇಳ್ತಾರೆ. ಆಚಾರ್ಯರು ಪದ್ಮಾಸನ ಹಾಕಿ ಕಣ್ಮುಚ್ಚಿ ಕೂತಿರ್ತಾರೆ, ಕಣ್ಬಿಟ್ಟು ನೋಡ್ತಾರೆ. ಆಮೇಲೆ
ಬೇರೆ ಶಿಷ್ಯಂದ್ರು ಬಂದು, ಗುರುಗಳು ಬಹಿರ್ಮುಖರಾಗಿದ್ದಾರೆ, ಗೋವಿಂದ ಭಗವತ್ಪಾದರು ಕರಿತಾ ಇದ್ದಾರೆ ನಿಮ್ಮನ್ನ, ಬರ್ಬೇಕಂತೆ ನೀವು ಅಂತ. ಇವರು ಎದ್ದು ಹೋಗ್ತಾರೆ. ಗುರುಗಳು ಗುಹೆಯ ಮುಂದೆನೆ ನಿಂತ್ಬಿಟ್ಟು ಆನಂದದಿಂದ ಶಿಷ್ಯನನ್ನ ಅಪ್ಕೊಂಡ್ಬಿಡ್ತಾರೆ. ಬೇರೆ ಶಿಷ್ಯರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಅದೇ ಸುಂದರ ಕಾಂಡದಲ್ಲಿ ಹನುಮಂತ ಹಾರು ಬಂದಾಗ ಬೇರೆ ವಾನರರು ಹೇಳ್ತಿರ್ತಾರಲ್ಲ, ಹಂಗೆ ಬೇರೆ ಶಿಷ್ಯರು ಎಂತ ಮಳೆ ಬರ್ತಿತ್ತು, ಹೆಂಗಾಗ್ತಾ ಇತ್ತು, ಇವರೆಲ್ಲ ನಿಲ್ಸಿದ್ರು, ಕಮಂಡಲ ಇಟ್ಟು ನಿಲ್ಸ್ಬಿಟ್ರು ಅಂತ. ಆಗ ಗುರುಗಳು ಕರ್ಕೊಂಡು ಹೋಗಿ ಕೂಡಿಸ್ಕೋತಾರೆ. ಲೋಕದ ಕಣ್ಣಿಗೆ ಗುರು ಶಿಷ್ಯನ ತರ ಕಾಣಿಸ್ತಾ ಇರತ್ತೆ, ಆದ್ರೆ ಇಬ್ರು ಮಹಿಮಾತಿ ತರ ಗುರುಗಳೇ. ಕುತ್ಕೋತಾರೆ. ಗುರುಗಳು ಕೇಳ್ತಾರೆ, ನಿಮ್ ಮುಂದೆಲ್ಲ 2 ಮಾತಾಡ್ಬೇಕು ನಾನು ಅಂತಾರೆ ಗುರು. ಒಂದು ವಿಷಯವನ್ನ ಹೇಳ್ಬೇಕಾಗಿದೆ ಎಲ್ರಿಗೂ ಅಂತಾರೆ. ಎಲ್ರು ಏನು ಅಂತ ಕೇಳ್ತಾರೆ. ಇವತ್ತು ಯಾರು ನಿಮ್ಮ ಮುಂದೆ ಇವತ್ತು ಈ ಕಮಂಡಲವನ್ನ ಇಟ್ಟು ಎಲ್ಲ ನೀರನ್ನ, ನರ್ಮದೆಯ ನೀರನ್ನ, ಪ್ರವಾಹವನ್ನ ತಗ್ಸಿದನೋ, ಇವನು ಪರಮೇಶ್ವರನ ಅಂಶ. ಇವನಿಗೆ ಇನ್ನ ಶಿಷ್ಯವಾಸವಿಲ್ಲ. ಶಿಷ್ಯವಾಸವೆಲ್ಲ ಮುಗಿಯಿತು, ಚಾತುರ್ಮಾಸ ಮುಗಿಯಿತು, ನೀನಿಲ್ಲಿಂದ ಹೊರಡಬಹುದು. ನೀವೆಲ್ಲ ನನ್ನನ್ನು ಕೇಳ್ಬೋದು, ನಿಮಗೆ ಹೆಂಗೆ ಗೊತ್ತು ಅವನು ಪರಮೇಶ್ವರನ ಅಂಶ ಅಂತ. ನನ್ನ ಗುರುಗಳು ವೇದವ್ಯಾಸರು. ತುಂಬಾ ಹಿಂದೆ ಹಿಮಾಲಯದಲ್ಲಿ ಅತ್ರಿ ಮಹಾ ಋಷಿಗಳು ಯಜ್ಞ ಮಾಡಿದಾಗ ವೇದವ್ಯಾಸರು ಬಂದಿದ್ರು. ನಾನು ಕೇಳ್ದೆ, ಎದ್ದು ನಿಂತು. ನಾನು ಅವಾಗ ತುಂಬಾ ಸಣ್ಣವನು. ಗೋವಿಂದ ಭಗವತ್ಪಾದರು ವೇದವ್ಯಾಸರನ್ನ ಕೇಳ್ತಾರೆ ಕೈ ಮುಕ್ಕೊಂಡು, ನೀವು ಇಷ್ಟು ಕಷ್ಟವಾಗಿ ಬ್ರಹ್ಮಸೂತ್ರಗಳ ರಚನೆ ಮಾಡ್ಬಿಟ್ಟಿದ್ದೀರಲ್ಲ, ಇದರ ಭಾಷ್ಯವನ್ನ ನೀವೇ ಬರೀರಿ. ಜನಗಳು ಏನೇನೋ ತಪ್ಪು ಅರ್ಥ ಮಾಡಿ ಭಾಷ್ಯ ಬರೀತಿದ್ದಾರೆ, ಒಂದು ಸರಿಯಾಗಿ ಯಾರಿಗೂ ಅರ್ಥ ಆಗಲ್ಲ, ಕನ್ಫ್ಯೂಸ್ ಆಗತ್ತೆ. ಆದ್ರಿಂದ ನೀವೇ ಸರಿ, ನೀವು ಬರ್ದಿರೋದಕ್ಕೆ ನೀವೇ ಭಾಷ್ಯ ಬರೀರಿ ಅಂತ. ಆಗ ವೇದವ್ಯಾಸರು ತಡಿಯಪ್ಪ ಅಂತ ಹೇಳ್ತಾರೆ ಗೋವಿಂದ ಭಗವತ್ಪಾದರಿಗೆ. ಹಿಂದೆ ಇದೇ ಪ್ರಶ್ನೆ ಕೈಲಾಸದಲ್ಲಿ ಬಂದಿತ್ತು. ಪರಮೇಶ್ವರ ಆಶ್ವಾಸನೆ ಕೊಟ್ಟಿದ್ದಾನೆ, ನನ್ನ ಅಂಶವೇ ಅವತಾರ ಆಗತ್ತೆ. ಅವನು ನಿಮ್ಮ ಮನಸ್ಸಲ್ಲಿ ಏನ್ ಇಟ್ಕೊಂಡು ಬ್ರಹ್ಮಸೂತ್ರ ಭಾಷ್ಯವನ್ನ ಬರ್ದಿದ್ದೀರಾ, ಅದಕ್ಕೆ ಸರಿಯಾದ ಭಾಷ್ಯವನ್ನ ಬರಿತಾನೆ ಅಂತ ಹೇಳಿದಾನೆ ಶಂಕರ. ಆದ್ರಿಂದ ಅವತಾರ ಆಗೋ ತನಕ ಸ್ವಲ್ಪ ಕಾಯಿ ಅಂತ ಹೇಳಿದ್ರು. ಆಗ ನಾನು ಮತ್ತೆ ಪ್ರಶ್ನೆ ಮಾಡಿದೆ. ನಾನು ಅಂದ್ರೆ ಗೋವಿಂದ ಭಗವತ್ಪಾದರು ಮತ್ತೆ ಪ್ರಶ್ನೆ ಮಾಡಿದ್ರು, ನನಗ್ ಹೇಗ್ ಗೊತ್ತಾಗತ್ತೆ? ಎಷ್ಟೋ ಭಾಷ್ಯಗಳು ಇದೆ, ನಿಮ್ ಪರಮೇಶ್ವರನ ಅಂಶ ಬರೆದ ಭಾಷ್ಯ ಯಾವುದು ಅಂತ ನನಗ್ ಹೇಗ್ ಗೊತ್ತಾಗತ್ತೆ ಅಂತ ಗೋವಿಂದ ಭಗವತ್ಪಾದರು ಕೇಳ್ತಾರೆ. ಆಗ ವೇದವ್ಯಾಸರು ಹೇಳ್ತಾರೆ, ಅವನು ನಿನ್ನ ಶಿಷ್ಯನೇ ಆಗ್ತಾನೆ, ಅವನಿಂದ ನಿನ್ನ ಖ್ಯಾತಿ ಹರಡತ್ತೆ. ಅಂದ್ರೂ ಸಮಾಧಾನ ಆಗ್ಲಿಲ್ಲ. ನನಗೆ ತುಂಬಾ ಜನ ಶಿಷ್ಯಂದ್ರು, ಅದರಲ್ಲಿ ಆ ಶಿಷ್ಯ ಯಾರು ಅಂತ ನನಗೆ ಹೇಗೆ ಗೊತ್ತಾಗತ್ತೆ ಅಂತ ಕೇಳ್ತಾರೆ. ಅವನು ನಿನ್ನ ಆಶ್ರಮದಲ್ಲಿ ಇದ್ದಾಗ ಪಂಚಮಹಾಭೂತಗಳು ಯಾವ್ಯಾವ್ದು? ಪಂಚಮಹಾಭೂತಗಳು ಯಾವ್ಯಾವ್ದು? ಆ ಅಗ್ನಿ, ವಾಯು, ಜಲ, ಭೂಮಿ ಮತ್ತು ಆಕಾಶ. ಅದರಲ್ಲಿ ಒಂದು ತತ್ವದ ಮೇಲೆ ತನ್ನ ಅಧಿಕಾರ ಚಲಾಯಿಸ್ತಾನೆ. ಯಾರು ಪ್ರಕೃತಿಯನ್ನ ನಿಯಂತ್ರಣ ಮಾಡಕ್ಕೆ ಆಗಲ್ಲ. ಆ ಪ್ರಕೃತಿಯನ್ನ ನಿಯಂತ್ರಣ ಮಾಡ್ಬೇಕಾದ್ರೆ ಅವನು ಪುರುಷೋತ್ತಮನಾದ ಭಗವಂತನ ಅಂಶನಾಗಿರಬೇಕು. ಒಂದು ತತ್ವದ ಮೇಲೆ ತನ್ನ ಅಧಿಕಾರ ಅವನು ಯಾವತ್ತು ಚಲಾಯಿಸ್ತಾನೆ, ಅವತ್ತು ತಿಳ್ಕೊ ಅವನೇ ಮುಂದೆ ಪರಮೇಶ್ವರನ ಅಂಶ, ಅವನೇ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆಯಲು ಯೋಗ್ಯ ಅಂತ. ಇವತ್ತು ಆ ಘಟನೆ ನಡೀತು. ಅದಕ್ಕಾಗಿ ನಾನು ಕಾಯ್ತಾ ಇದ್ದೆ. ಇವನೇ ಪರಮೇಶ್ವರನ ಅಂಶ, ಇವನೇ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆಯತಕ್ಕಂಥವನು. ಇವನು ಮಾಡಬೇಕಾದ ಕೆಲಸ, ಜವಾಬ್ದಾರಿ ತುಂಬಾ ದೊಡ್ಡದಿದೆ. ನೀನು ಇಲ್ಲಿಂದ ಹೊರಡಪ್ಪ ಅಂತ ಶಿಷ್ಯನಿಗೆ ಹೇಳ್ತಾರೆ. ಆಗ ಜಸ್ಟ್ 16 ವರ್ಷ. ಗುರುವಿನ ಮುಂದೆ ಅವರಷ್ಟು ಮಾತಾಡ್ತಾ ಇದ್ರೆ ಕೈ ಮುಕ್ಕೊಂಡು ತಲೆ ಬಗ್ಗಿಸಿ ಸಂಕೋಚದಿಂದ ನಿಂತಿರ್ತಾರೆ ಆಚಾರ್ಯರು. ಇಲ್ಲಿಂದ ನೀನು ಹೊರಟು ಕಾಶಿಗೆ ಹೋಗಿ ವಿಶ್ವನಾಥನ ದರ್ಶನ ಮಾಡಿ ನಂತರ ಬದರಿಗೆ ಹೋಗಿ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನ ಬರೆದು ಅದನ್ನ ಡಾಕ್ಯುಮೆಂಟ್ ಮಾಡ್ಬೇಕು. ನಾನೇನು ಹೇಳ್ಕೊಟ್ಟಿದ್ದೀನಿ ಎಲ್ಲ ನಿನಗಿನ್ ಹೇಳ್ಕೊಡೋದು ಏನು ಉಳಿದಿಲ್ಲ ನಾನು ಅಂತ ಗುರುಗಳಾದ ಗೋವಿಂದ ಭಗವತ್ಪಾದರು ಹೇಳ್ತಾರೆ. ಅಲ್ಲಿಂದ ಆಚಾರ್ಯ ಶಂಕರರು ಗುರುವಿನ ಆಜ್ಞೆಯಂತೆ ಕಾಶಿಯ ಕಡೆ ತಮ್ಮ ಪ್ರಯಾಣವನ್ನ ಮುಂದುವರಿಸ್ತಾರೆ. ಇದು ಎಲ್ಲ ತಿಳಿದ ಜ್ಞಾನಿಯಾದರೂ
ಅವರು ಅವರ ಗುರುವಿನ ಮೇಲೆ ಇಟ್ಟಂತಹ ಶ್ರದ್ಧೆ, ಭಕ್ತಿ. ಇದೇ ತರ ಶ್ರೀಕೃಷ್ಣ ಸಾಂದೀಪನಿ ಗುರುಗಳ ಆಶ್ರಮದಲ್ಲಿ, ಶ್ರೀರಾಮಚಂದ್ರ ವಸಿಷ್ಠರ ಹತ್ತಿರ ಎಲ್ಲ ತಿಳಿದು ಲೋಕ ಕಲ್ಯಾಣಾರ್ಥವಾಗಿ ಯೋಗ ವಸಿಷ್ಠ ಅಂತಾನೆ ಇದೆ. ರಾಮ ಪ್ರಶ್ನೆ ಕೇಳ್ತಾನೆ, ವಸಿಷ್ಠರು ಉತ್ತರ ಕೊಡ್ತಾರೆ. ಅದೇ ತರ ಸಾಂದೀಪನಿ ಆಶ್ರಮದಲ್ಲಿ ಶ್ರೀಕೃಷ್ಣ, ಗೋವಿಂದ ಭಗವತ್ಪಾದರ ಆಶ್ರಮದಲ್ಲಿ ಆಚಾರ್ಯ ಶಂಕರರು ಅಂತ ಮಹಾಪುರುಷರ ಒಂದು ಕಥೆಗಳನ್ನ ಕೇಳ್ತಾ ಇದ್ರೆ ನಮಗೆ ಮನಸ್ಸಿನಲ್ಲಿ ಒಂದು ಪ್ರೇರಣೆ ಆಗ್ಬೇಕು, ಒಂದು ಇನ್ಸ್ಪಿರೇಷನ್ ಆಗ್ಬೇಕು. ನಾವು ಆ ರೀತಿಯಾದಂತಹ ಶ್ರದ್ಧಾ ಭಕ್ತಿಯನ್ನ ಆ ಗುರುವಿನಲ್ಲಿ ಇಡಬೇಕು. ಅವರು ನಾವೇನು ಬರಿಬೇಕಾಗಿಲ್ಲ, ಅವ್ರು ಬರೆದು ಬಿಟ್ಟಿದ್ದಾರೆ ಭಾಷ್ಯವನ್ನ. ತುಂಬಾ ಸರಳವಾದ ಸಂಸ್ಕೃತದಲ್ಲಿ ಬರೆದು ಬಿಟ್ಟಿದ್ದಾರೆ. ಅವರು ಬರೆದಿದ್ದನ್ನ ಓದಿ ಅರ್ಥ ಮಾಡ್ಕೊಂಡು, ಅಂದ್ರೆ ನಾವೇನ್ ಕ್ರಿಯೇಟ್ ಮಾಡ್ಬೇಕಾಗಿಲ್ಲ, ಅವರು ಮಾಡ್ಬಿಟ್ಟಿದ್ದಾರೆ. ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ನಾವು ಆ ಗುರುವಿಗೆ ತೋರಿಸ್ತಕ್ಕಂತಹ ದೊಡ್ಡ ದೊಡ್ಡ ಗ್ರಾಟಿಟ್ಯೂಡ್, ಕೃತಜ್ಞತೆ. ಅವ್ರು ನಮ್ಮಿಂದ ಬಯಸದು ಆ ಜ್ಞಾನವನ್ನ ಅವ್ರು ಏನು ಕೊಟ್ಟಿದ್ದಾರೆ ಆ ಮಟ್ಟದಲ್ಲಿ ನಾವು ನಿಲ್ಬೇಕು ಅಂತ. ಅದನ್ನೇ ನಾನು ಆ ಪದ್ಮಪಾದಾಚಾರ್ಯರ ಕಥೆಯಲ್ಲಿ ಬರುತ್ತೆ, ಅದು ಹೇಳಿದೀನಿ ನೋಡಿ. ನೋಡಿ ಎಲ್ರು ಅದನ್ನು ಯಾರು ಅವರು ಹೇಳಿದ ಜ್ಞಾನವನ್ನ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಂಡು ಮತ್ತೆ ಮುಂದಿನ ಜನಾಂಗಕ್ಕೆ ಜ್ಞಾನವನ್ನ ತಲುಪಿಸ್ತಾರೋ ಅವನೇ ಗುರುವಿಗೆ ಕೊಡ್ತಕ್ಕಂತಹ ಶ್ರೇಷ್ಠವಾದ ಕಾಣಿಕೆ, ಇನ್ನೇನು ಅಲ್ಲ. ಅಂತಹ ಶ್ರೇಷ್ಠ ಗುರು ಪರಂಪರೆಯಲ್ಲಿ ಬಂದಂತಹ ನಾವೆಲ್ಲರೂ ಮಹಾಧನ್ಯರು. ಆ ಗುರುಗಳಿಗೆ, ಭಗವಂತನಾದ ಶ್ರೀಕೃಷ್ಣನಿಗೆ, ದಕ್ಷಿಣಾಮೂರ್ತಿಗಳಿಗೆ ನಮ್ಮ ಅನಂತಾನಂತ ವಂದನೆಗಳು. ಅವರ ಕೃಪೆಯಿಂದ ನಾವೆಲ್ಲರೂ ಅವ್ರು ಯಾವ ತತ್ವವನ್ನ ಹೇಳ್ತಾ ಇದ್ದಾರೆ ಆ ಆತ್ಮಜ್ಞಾನವನ್ನ ಈ ಜನ್ಮದಲ್ಲೇ ಪಡೆಯೋ ಹಾಗೆ ಆಗಿ ನಮ್ಮ ಜೀವನದ ಪರಮ ಗುರಿಯಾದ ಮೋಕ್ಷವನ್ನ ಅವರ ಕೃಪೆಯಿಂದ ನಾವು ಸಾಧಿಸೋ ಹಾಗೆ ಆಗ್ಲಿ. ಗೀತಾಚಾರ್ಯನಾದ ಶ್ರೀಕೃಷ್ಣನಿಗೆ, ಜಗದ್ಗುರುಗಳಾದ ಶಂಕರಾಚಾರ್ಯರಿಗೆ, ಭಗವಾನ್ ರಮಣ ಮಹರ್ಷಿಗಳಿಗೆ ಇದನ್ನ ಅರ್ಪಣೆ ಮಾಡೋಣ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಲೋಕೈಕವಂದ್ಯಂ ಭಜೆ ದೇಶಿಕೇಂದ್ರಂ ಶ್ರೀಶಂಕರಾಚಾರ್ಯವರ್ಯಂ ಧರ್ಮ ಪ್ರಚಾರೇ ದಿದೀಕ್ಷಂ ಯೋಗಿ ಗೋವಿಂದ ಪಾದಾಪ್ತ ಸನ್ಯಾಸಿ ದೀಕ್ಷಂ ದುರ್ವಾದಿ ಗರ್ವಾಪನೋದಂ ಪದ್ಮಪಾದಾದಿ ಶಿಷ್ಯಾಲಿ ಸಂಸೇವ್ಯ ಪಾದಂ ಶ್ರೀಶಂಕರಾಚಾರ್ಯವರ್ಯಂ ಶ್ರೀಶಂಕರಾತ್ರಿಂಬೋಲಿಲೀಲಂ ಕಿಂಕರಾಶೇಷ ಶಿಷ್ಯಾಲಿ ಚಂದ್ರಾಳಶೀಲಂ ಪಾಲಾರ್ಗನೀಕಾಶೇಲಂ ಪೋದಿದಾಶೇಷ ವೇದಾಂತ ಕೂಡಾರ್ಥಜಾಲಂ ಶ್ರೀಶಂಕರಾಚಾರ್ಯವರ್ಯಂ ರುದ್ರಾಕ್ಷಮಾಲಾ ವಿಭೂಷಂ ಚಂದ್ರಮೌಲೀಶ್ವರಾರಾಧನಾವಾಪ್ತ ದೋಷಂ ವಿದ್ರಾವಿದಾಶೇಷ ದೋಷಂ ಭದ್ರಪೂಗಪ್ರದಂ ಭಕ್ತಲೋಕಸ್ಯ ನಿತ್ಯಂ ಶ್ರೀಶಂಕರಾಚಾರ್ಯವರ್ಯಂ ಪಾಪಾಡವಿಚಿತ್ರಭಾನುಂ ಜ್ಞಾನದೀಪೇನ ಹಾರ್ತಂ ತಮೋ ವಾರಯಂದಂ ದ್ವೈಪಾಯನ ಪ್ರೀತಿಭಾಜಂ ಸರ್ವತಾಪವಹಾಮೋಘ ಬೋಧಪ್ರದಂ ತಂ ಶ್ರೀಶಂಕರಾಚಾರ್ಯವರ್ಯಂ ರಾಜಾದಿರಾಜಾವಿಪೂಜ್ಯಂ ರಮ್ಯ ಶೃಂಗಾದ್ರಿವಾಸೈಕಲೋಲಂ ಯದೀಟ್ಯಂ ರಾಗೇಂದು ಸಂಗಾಶ ವಕ್ತ್ರಂ ರತ್ನಗರ್ಭೆ ಭವಕ್ತ್ರಾಂಗಿ ಭೂಜಾನುಕ್ರಕ್ತಂ ಶ್ರೀಶಂಕರಾಚಾರ್ಯವರ್ಯಂ ಶ್ರೀಭಾರತೀ ತೀರ್ಥಗೀತಂ ಶಂಕರಾಚಾರ್ಯಸ್ತ್ವಂ ಯಪ್ಪಡೇತ್ ಭಕ್ತಿಯುಕ್ತಃ ಯೋ ವಾಪ್ನುಯಾತ್ ಸರ್ವಮಿಷ್ಟಂ ಶಂಕರಾಚಾರ್ಯವರ್ಯ ಪ್ರಸಾದೇನ ದೂರ್ಣಂ ಶ್ರೀಶಂಕರಾಚಾರ್ಯವರ್ಯಂ ಸರ್ವಲೋಕೈಕವಂದ್ಯಂ ಭಜೆ ದೇಶಿಕೇಂದ್ರಂ ಶ್ರೀಶಂಕರಾಚಾರ್ಯವರ್ಯಂ ಶ್ರೀಶಂಕರಾಚಾರ್ಯವರ್ಯಂ ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ
मुच्यते। ओम शांति शांति शांति। सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु मा कश्चित् दुःखभाग् भवेत्। तमसो मा सत्तमय, तमसो मा ज्योतिर्गमय, मृत्योर्मा अमृतंगमय। ओम शांति शांति शांति। हरि ओम। श्री गुरुभ्यो नमः। हरि ओम। आयुरारोग्यसौख्यं साधनलीलावतारैर्तमिहृताम्। आयुरारोग्यसौख्यं स्फीतं लीलावतारैर्तमिहृताम्। आयुरारोग्यसौख्यं